ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ UDICE ಪ್ಲಸ್ನಲ್ಲಿ ಟೀಚರ್ಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದು ಹೇಗೆ, ಟೀಚರ್ಸ್ ಮಾಡ್ಯೂಲನ್ನು ಅಪ್ಡೇಟ್ ಮಾಡುವುದು ಹೇಗೆ ಅಂತ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ ನೀವೇನು ಮಾಡಬೇಕು, UDICE ಪ್ಲಸ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಈ ರೀತಿ UDICE ಪ್ಲಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಬ್ಲೂ ಕಲರಲ್ಲಿ ಬಂದಿದಲ್ವ, ಇದು UDICE ಪ್ಲಸ್ ಅಂತ ಬರುತ್ತೆ. ಅದನ್ನು ಟೈಪ್ ಮಾಡಿ, ಅದನ್ನು ಟೈಪ್ ಮಾಡಿದ್ಮೇಲೆ ಮತ್ತೊಂದು ಪೇಜು ನಿಮಗೆ ಓಪನ್ ಆಗುತ್ತೆ. ಈ ಪೇಜ್ ನೋಡಿ ಸ್ನೇಹಿತರೆ, ಈ ಪೇಜ್ ಈ ಥರ ಕೆಲವರಿಗೆ ಓಪನ್ ಆಗಲ್ಲ ಅನ್ಸುತ್ತೆ. ಈ ಪೇಜು ನೀವು ಈ ರೀತಿ ಓಪನ್ ಆಗಬೇಕಂದ್ರೆ ಏನು ಮಾಡಬೇಕು, ಈ ಡೆಸ್ಕ್ಟಾಪ್ ಸೈಟು ಆನ್ ಇರಬೇಕು ಸ್ನೇಹಿತರೆ. ಆನ್ ಇದ್ದರೆ ಎಲ್ಲ ಒಂದು ಡೀಟೇಲ್ಸು ಒಂದೇ ಪೇಜಲ್ಲಿ ಕಾಣಿಸುತ್ತೆ. ಒಂದು ವೇಳೆ ಇದೇನಾದರೂ ಆಫ್ ಇದ್ದರೆ ಈ ಥರ ಕಾಣಿಸಲ್ಲ ಸ್ನೇಹಿತರೆ, ಅದೊಂಥರ ಮತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕು, ಡೆಸ್ಕ್ಟಾಪ್ ಸೈಟನ್ನು ನೀವು ಆನ್ ಮಾಡಿ ಇಟ್ಕೊಂಡಿರಬೇಕು. ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಏನಾಗುತ್ತಪ್ಪ ಅಂದರೆ ನೋಡಿ, ಡೆಸ್ಕ್ಟಾಪ್ ಸೈಟ್ ಆಫ್ ಇದ್ದರೆ ಈ ಥರ ಬರುತ್ತೆ ಸ್ನೇಹಿತರೆ. ಈಗ ಬಂದಿದೆಯಲ್ಲ ಈ ಥರ ನಮಗೆ ಡೆಸ್ಕ್ಟಾಪ್ ಸೈಟು, ಇದು ಆನ್ ಇದ್ದರೆ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ. ಅದಕ್ಕೆ ನೀವು ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊತಾ ಇರಬೇಕು, ಇಲ್ಲ ಆಫ್ ಮಾಡ್ಕೊತಾ ಇದ್ರೆ ಕೆಲವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಮಾಡ್ತಿರೋ ವಿಡಿಯೋ ಕೆಲವರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ನಾವೇನು ಮಾಡೋಣ, ಈಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇಲ್ಲಿ ಆರೆಂಜ್ ಕಲರಲ್ಲಿ ಇದೆಯಲ್ಲ ಮೇಲೆ, ಈ ಒಂದು ರೈಟ್ ಸೈಡ್ ಮೇಲೆ ಅಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅನ್ನೋದಕ್ಕೆ ನಾವು ಲಾಗಿನ್ ಆಗೋಣ ಸ್ನೇಹಿತರೆ. ಈ ರೀತಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಹೊಡೆದಾಗ ಸ್ಟೇಟ್ ಕೇಳುತ್ತೆ. ಸೊ ನಾವೇನು ಮಾಡೋಣ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಸ್ಟೇಟ್ ಯಾವುದು, ಆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಡೋಣ ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ. ಇದು 2 ವರ್ಷದಿದೆ ಸ್ನೇಹಿತರೆ. ಆಲ್ರೆಡಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ 2025-26 ನಾನು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿದೆ, ಯೂಟ್ಯೂಬ್ ಚಾನಲಲ್ಲಿದೆ, ನೀವು ವಿಸಿಟ್ ಮಾಡಿ ನೋಡ್ಕೋಬೋದು ಸ್ನೇಹಿತರೆ. ಈಗ ನಾವು ಅಪ್ಡೇಟ್ ಮಾಡಬೇಕಾಗಿದೆ ಯಾವುದಂದ್ರೆ ಟೀಚರ್ ಮಾಡ್ಯೂಲ್. ಇದು 1 2 3 4th ಒನ್ ಸ್ನೇಹಿತರೆ, ಟೀಚರ್ ಮಾಡ್ಯೂಲ್ ಅಂತ. ಇದಕ್ಕೆ ಲಾಗಿನ್ ಆಗಬೇಕು. ಸೇಮ್ ಯೂಸರ್ ID, ನಿಮ್ಮ ಒಂದು ಡೈಸ್ ನಂಬರ್ ಇರುತ್ತೆ, ಪಾಸ್ವರ್ಡು ನಿಮ್ಮ ಒಂದು ಮೇಲ್ಗೆ ಏನು ಬಂದಿರ್ತೋ ಅದು ಬಂದಿರೋ. ಒಂದು ವೇಳೆ ಮರ್ತಿದ್ರೆ ಇಲ್ಲಿ ಕೆಳಗೆ ಫರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಆ ಫರ್ಗಾಟ್ ಪಾಸ್ವರ್ಡ್ ಹೊಡೆದಾಗ ಈ ಒಂದು ಡೈಸ್ ನಂಬರ್ ಕೇಳುತ್ತೆ. ಡೈಸ್ ನಂಬರ್ ಹಾಕಿದ ಮೇಲೆ ಯಾರ್ದಕ್ಕೆ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಸೊ ನಾವೀಗೇನು ಮಾಡೋಣ, ನಾವು ಲಾಗಿನ್ ಆಗೋಣ. ನಂದ್ರಲ್ಲಿ ಆಲ್ರೆಡಿ ಸೇವ್ ಇದೆ. ಸೊ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಕ್ಯಾಪ್ಚಾ ಹಾಕಿ 61CF24 ಲಾಗಿನ್ ಆಗಬೇಕು ಸ್ನೇಹಿತರೆ. ಈ ರೀತಿ ನೀವು ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿದಾಗ ಈ ಟೀಚರ್ ಮಾಡ್ಯೂಲ್ಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿ ಅನ್ನೋದು ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ನಿಮ್ಮ ಸ್ಕೂಲ್ ಡೈಸ್ ಕೋಡು, ಸ್ಕೂಲ್ ನೇಮು ಎಲ್ಲ ಇರುತ್ತೆ ನೋಡಿ ಸ್ನೇಹಿತರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಆಪ್ಷನ್ ಟೀಚಿಂಗ್ ಆರ್ ನಾನ್ ಟೀಚಿಂಗ್ VTP ಟೀಚರ್ DCF ಟು ಫಿಲ್ ಡಾಟಾ ಅಂತಿದೆಯಲ್ಲ, ಇಲ್ಲಿ ಗೋ ಅಂತ ಹೋಗಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಹೋದಾಗ ಈ ರೀತಿ ಸುಮಾರು ಆಪ್ಷನ್ಸ್ ಬರ್ತವೆ ನಿಮಗೆ. ಈ ಒಂದು 2025-26ಗೆ ಮೊದಲನೇದು ಏನಿದೆ ಅಂದರೆ ಇಂಪೋರ್ಟ್ ಸ್ಟಾಫ್ ಅಂತಿದೆ ಸ್ನೇಹಿತರೆ. ಇಂಪೋರ್ಟ್ ಸ್ಟಾಫ್ ಅಂದರೆ ಏನಪ್ಪ ಅಂದರೆ, ಯಾರಾದರೂ ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದರೆ ಅಥವಾ ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿ ಬಂದರೆ ಅವ್ರದ್ದನ್ನು ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ ರೀತಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಂಪೋರ್ಟ್ ಮಾಹಿತಿ ಸ್ಟಾಫ್ ಆದಮೇಲೆ ಸ್ಟಾಫ್ ಗ್ಲೋಬಲ್ ಸರ್ಚ್ ಅಂತಿದೆ ಸ್ನೇಹಿತರೆ. ಇದು ಸ್ಟಾಫ್ ಗ್ಲೋಬಲ್ ಸರ್ಚು ನಾವು ಎಲ್ಲಾದರೂ ಆಗಲಿ ಯಾವ ಸ್ಟಾಫು ಎಲ್ಲಿದ್ದಾರೆ ಅವ್ರ ಕೋಡ್ ಒಂದಿದ್ರೆ ಸಾಕು, ಸ್ಟೇಟು, ಸ್ಟಾಫ್ ನೇಮು, ಡೇಟ್ ಆಫ್ ಬರ್ತ್ ಹಾಕಿದ್ರೆ ಅವರ ಒಂದು ಇದು ಬರುತ್ತೆ. ಮತ್ತು ನಮ್ಗೆ ಬೇಡ ಅಂದರೆ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತ ಮೇಲೆ ಟಚ್ ಮಾಡಿ ಬ್ಯಾಕ್ ಹೋಗ್ತೀವಿ ಸ್ನೇಹಿತರೆ. ಸ್ಕೂಲ್ ಡ್ಯಾಶ್ ಮತ್ತು ಡ್ರಾಪ್ ಬಾಕ್ಸ್ ಸ್ಟಾಫು, ವ್ಯೂ ಇನ್ಯಾಕ್ಟಿವ್ ಡ್ರಾಪ್ ಬಾಕ್ಸ್. ಒಂದು ವೇಳೆ ನಮ್ಮ ಸ್ಕೂಲಿಂದ ಟ್ರಾನ್ಸ್ಫರ್ ಆಗಿ ಯಾರಾದರೂ ಅವರು ನಮ್ಮದ್ರಲ್ಲಿ ನಮ್ಮ ಲಾಗಿನ್ನಿಂದ, ನಮ್ಮ ಒಂದು UDICE ಲಾಗಿನ್ನಿಂದ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಅವರು ಇಲ್ಲೇ ಉಳ್ಕೊತಾರೆ. ಮತ್ತು ನೀವು ಈ ಆಪ್ಷನನ್ನು ಇವೆಲ್ಲ ನೋಡ್ಕೋಬೋದು. ಮತ್ತು ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಟಚ್ ಮಾಡಿ ಮತ್ತೆ ಬ್ಯಾಕ್ ಹೋಗ್ತೀರಿ. ವ್ಯೂ ಆ್ಯಕ್ಟಿವ್ ಎಂಪ್ಲಾಯೀಸ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಯಾರು ಸದ್ಯಕ್ಕೆ ನಿಮ್ಮ ಒಂದು ಸ್ಕೂಲಲ್ಲಿ ಟೀಚರ್ಸ್ ಯಾರ್ಯಾರಿದ್ದಾರೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೋದು. ನೋಡಿ, ನಮ್ಮ ಸ್ಕೂಲಲ್ಲಿ 2 ಸ್ಟಾಫ್ ಇದ್ದಾರೆ. ಸೊ ಇಬ್ಬರದು ಸಹ ಮಾಹಿತಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮತ್ತು ಇವ್ರದ್ದು ಹೆಂಗೆ ಇದನ್ನು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಮತ್ತು ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಟಚ್ ಮಾಡಿ ಒಂದು ವೇಳೆ ಇವ್ರದ್ದು ಮಾಹಿತಿ ಬೇಕಂದರೆ ನಿಮಗೆ ಡೌನ್ಲೋಡ್ ಎಕ್ಸೆಲ್ ಅಂತಿದೆ ನೋಡಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಕೆಳಗೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಟಚ್ ಮಾಡೋಣ. ಇವಿಷ್ಟು ಮಾಹಿತಿ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾವು ಈ ಒಂದು ಕೆಳಗೆ ಬನ್ನಿ. ಕೆಳಗೆ ಬಂದಾಗ ಇಲ್ಲಿ ಇದೆ ನೋಡಿ, ಹ್ಯಾಡ್ ಟೀಚರ್ ಸ್ಟಾಫ್, ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್, ಕ್ಲಿಕ್ ಹಿಯರ್ ಅಂತ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ನಮಗಿಲ್ಲಿ.
ಏನಂದರೆ ಟೋಟಲ್ ಟೀಚರ್ಸ್ ಎಷ್ಟಿದ್ದಾರೆ, 2 ಇದೆ ಇಲ್ಲಿ ನಮ್ಮಲ್ಲಿ. ಇದೆಲ್ಲ ಆದಮೇಲೆ ಇಲ್ಲಿ ಕ್ಲಿಕ್ ಇಯರ್ ಇಲ್ಲೈತೆ ನೋಡಿ, ಕ್ಲಿಕ್ ಇಯರ್ ಫಾರ್ ಸರ್ಟಿಫಿಕೇಷನ್ ಅಂತ. ಇದನ್ನು ನಾವು ಸರ್ಟಿಫೈ ಮಾಡುವಾಗ ನೋಡಬೇಕಾಗತ್ತೆ. ಇದೆಲ್ಲ ಟೀಚರ್ ಮಾಹಿತಿ ಇದು ಮಾಡಿದ್ಮೇಲೆ ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ಫಸ್ಟಿಗೆ ನಾವೇನು ಮಾಡಬೇಕು, ಹ್ಯಾಡ್ ಟೀಚರ್ ಸ್ಟಾಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿದ್ರೆ ಏನಾಗುತ್ತೆ, ನಾವು ಯಾರನ್ನಾದರೂ ಹೊಸದಾಗಿ ನಮ್ಮ ಸ್ಕೂಲ್ಗೆ ಹ್ಯಾಡ್ ಮಾಡ್ಕೋಬೇಕಂದ್ರೆ ಅವ್ರಿಗೆ ಈ ಎಲ್ಲ ಡೀಟೇಲ್ಸು ತುಂಬಿ ಸೇವ್ ನೆಕ್ಸ್ಟ್ ಹೊಡೆದ್ರೆ ಅವರು ನಮ್ಮ ಸ್ಕೂಲ್ಗೆ ಹ್ಯಾಡ್ ಆಗ್ತಾರೆ. ಇದರಲ್ಲಿ ಸ್ನೇಹಿತರೆ ಆ್ಯಡ್ ನ್ಯೂ ಟೀಚಿಂಗ್ ಯಾರಾದರೂ ಟ್ರಾನ್ಸ್ಫರ್ ಆಗಿ ಬಂದರು ಅಲ್ಲಂದರೆ ಇಲ್ಲೇ ಹ್ಯಾಡ್ ಮಾಡಬೇಕು, ಮೇಯ್ನು ಇಲ್ಲೇ ಹ್ಯಾಡ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಹ್ಯಾಡ್ ನಾನ್ ಟೀಚಿಂಗ್ ಸ್ಟಾಫ್ ಸ್ನೇಹಿತರೆ, ಇಲ್ಲಿ ಕೆಳಗಿದೆ ನೋಡಿ, ಇಲ್ಲಿ ಹ್ಯಾಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದ್ರ ಮೇಲೆ ಟಚ್ ಮಾಡಿದ್ರೆ ನಾನ್ ಟೀಚಿಂಗ್ ಸ್ಟಾಫ್ ಕ್ಲರ್ಕ್ಸು, ನಿಮ್ಮ ಟೀಚಿಂಗ್ ಅಲ್ಲದವರು ಅವರ ಮಾಹಿತಿ ಎಲ್ಲ ಇಲ್ಲಿ ಎಂಟ್ರಿ ಮಾಡಿದೆ ನಿಮ್ಮ ಸ್ಕೂಲ್ಗೆ ಮತ್ತು ಅವರು ಹ್ಯಾಡ್ ಆಗ್ತಾರೆ ಸ್ನೇಹಿತರೆ. ಆ್ಯಕ್ಚುಲಿ ನಾನ್ ಟೀಚಿಂಗ್ ಸ್ಟಾಫ್ ಹೈಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ, ಪ್ರೈಮರಿಯಿಂದ ಇರೋದಿಲ್ಲ ಸ್ನೇಹಿತರೆ. ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಕ್ಲಿಕ್ ಇಯರ್ ಅಂತಿದೆ. ಸೊ ಅದೇನು ಬೇಡಕ್ಕಾಗಿಲ್ಲ ನಮಗೆ. ಆಗಲಿ ಇಲ್ಲಿ ಪ್ರೀ ಪ್ರೈಮರಿಗೆ ಎಷ್ಟು ಬೇಕು, ಪ್ರೈಮರಿಗೆ ಎಷ್ಟು ಬೇಕು ಅಂತ ನಾವು ಇಲ್ಲಿ ಹಾಕಬೇಕಾಗತ್ತೆ. ನೀವು ಸದ್ಯಕ್ಕೆ ಅದೇನು ಅವಶ್ಯಕತೆ ಇರೋದಿಲ್ಲ. ಮತ್ತು ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಟಚ್ ಮಾಡಿ ಈಗ ನಾವೆಲ್ಲಿ ಟೀಚಿಂಗ್ ಸ್ಟಾಫನ್ನು ನಾವು ಅಪ್ಡೇಟ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈ ಥರ ಇದೆಲ್ಲ ಇಲ್ಲಿ ಟೋಟಲ್ ಅಂತ 2 ಅಂತಿದೆಯಲ್ಲ, ಈ 2 ಮೇಲೆ ಟಚ್ ಮಾಡಿ ಸ್ನೇಹಿತರೆ. ನಿಮ್ಮ ಟೀಚರ್ಸ್ ಮಾಹಿತಿ ಎಲ್ಲ ನಿಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಮಾಹಿತಿ ಓಪನ್ ಆಗುತ್ತೆ. ಓಪನ್ ಆದಾಗ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಬ್ಬೊಬ್ಬರದೇ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲಿಗೆ ಎಲ್ಲಿ ಅಪ್ಡೇಟ್ ಮಾಡಬೇಕು, ಮೊದಲು ಸೀರಿಯಲ್ ನಂಬರು, ಬೇಸಿಕ್ ಡೀಟೇಲ್ಸು, ಕ್ವಾಲಿಫಿಕೇಷನು, ಆಧಾರ್ ವೆರಿಫೈಡ್ ಸ್ಟೇಟಸ್ಸು, ಟೈಪ್ ಆಫ್ ಸ್ಟಾಫು, ಅಪ್ಡೇಟು, ಸ್ಟೇಟಸ್ ಆ್ಯಕ್ಷನ್ ಇಷ್ಟಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಆ್ಯಕ್ಚುಲಿ ಇನ್ಕಂಪ್ಲೀಟ್ ಅಂತಿದೆ ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಮೇಯ್ನು. ಇಲ್ಲಿ ನೋಡಿ, ಇಲ್ಲಿ ಇನ್ಕಂಪ್ಲೀಟ್ ಅನ್ನೋದಿಲ್ಲ ಸ್ಟೇಟಸ್ ಆ್ಯಕ್ಷನ್ನು, ಇದು ಮೇಯ್ನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ವೇಳೆ ನೀವೇನಾದರೂ ಈ ಸ್ಕೂಲಿಂದ ಲೆಫ್ಟ್ ಆಗಬೇಕಂದ್ರೆ ಇಲ್ಲಿದೆ ನೋಡಿ ಲೆಫ್ಟ್ ಸ್ಕೂಲ್ ಅಂತ, ಈ ಒಂದು ಆಪ್ಷನ್ ಮೇಲೆ ಟಚ್ ಮಾಡಿದ ಮೇಲೆ ಲೆಫ್ಟ್ ಸ್ಕೂಲ್ ಅಂತ ಬರುತ್ತೆ. ನಾವೇನು ಮಾಡಬೇಕೀಗ, ಇಲ್ಲಿ ಮೂರು ಬಾಕ್ಸ್ ಕೊಟ್ಟಿದ್ದ ನೋಡಿ, ಜನರಲ್ ಪ್ರೊಫೈಲ್, ಅಪಾಯಿಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಈ 3 ನಾವು ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿದ್ಮೇಲೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ಸ್ನೇಹಿತರೆ. ಮೊದಲಿಗೆ ನಾವೇನು ಮಾಡೋಣ, ಈಗ ಈ ಜನರಲ್ ಪ್ರೊಫೈಲ್ ಮೇಲೆ ಮೊದಲಿಗೆ ಫಸ್ಟ್ ಟೀಚರ್ದು ನಾವೇನು ಮಾಡೋಣ, ಜನರಲ್ ಪ್ರೊಫೈಲ್ ಮೇಲೆ ಟಚ್ ಮಾಡೋಣ. ಜನರಲ್ ಪ್ರೊಫೈಲ್ ಮೇಲೆ ಟಚ್ ಮಾಡಿದಾಗ ಇವೆಲ್ಲ ಮಾಹಿತಿ ವರ್ಷ ಕರೆಕ್ಟಾಗಿರ್ತದೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ಮಾಹಿತಿಯನ್ನು ಒಂದು ಸಲ ನೋಡ್ಕೊಳ್ಳಿ. ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಆಧಾರ್ ನಂಬರ್ದೊಂದು ಸಮಸ್ಯೆ ಇದೆ. ಸೊ ನಾನು ಆಧಾರ್ ನಂಬರ್ಗೆ ಇದು ಮಾಡ್ತೀನಿ ಸ್ನೇಹಿತರೆ. ಸಾರಿ, ಮತ್ತೆ ಸರ್ವರ್ ಬ್ಯುಸಿ ಆಯಿತು. ಇಲ್ಲಿ ಈಗ ಜನರಲ್ ಪ್ರೊಫೈಲ್ಗೆ ಅನ್ನೋದು ಟೈಪ್ ಮಾಡೋಣ. ಇಲ್ಲಿ ಆಧಾರ್ ನಂಬರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಈ ಆಧಾರ್ ನಂಬರನ್ನು ನಾವು ಎಂಟ್ರಿ ಮಾಡೋಣ. ಈಗ ಆಧಾರ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೇಮ್ ಆ್ಯಸ್ ಫರ್ ಆಧಾರಲ್ಲಿ ಹೆಂಗಿದ್ರೆ ಹಂಗೆ ಹಾಕ್ಬೇಕು ನಾವು. ಆಧಾರಲ್ಲಿರುವಂತೆ ನಾನಿಲ್ಲಿ ಹೆಸರನ್ನು ಹಾಕ್ತಾ ಇದ್ದೀನಿ. ಕೆಲವ್ರದ್ದು ಎಲ್ಲ ಮಾಹಿತಿ ಕರೆಕ್ಟ್ ಆಗಿರುತ್ತೆ. ನೀವೇನು ಮಾಡಲ್ಲ, ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಕೆಳಗೆ ಅಪ್ಡೇಟ್ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ನೀವು ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಅಪ್ಡೇಟ್ ಅಂತ ಕೊಟ್ಟಾಗ ನೋಡಿ ಟೀಚರ್ ಸ್ಟಾಫ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಸ್ನೇಹಿತರೆ. ಇಲ್ಲಿ ನೋಡಿ ಈ ರೀತಿ ನಮ್ಮ ಒಂದು ಟೀಚರ್ ಸ್ಟಾಫ್ ಎಲ್ಲ ಒಂದು ಏನೇನು ಮಾಹಿತಿ ಇದೆ ಎಲ್ಲ ನಮ್ಮದು ಅಪ್ಡೇಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಬಂದಾಗ ಟೈಪ್ ಆಫ್ ಟೀಚರ್ ಅಂದರೆ ಯಾವ ರೀತಿ ಟೀಚರ್ ಇವರು, ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾರೆ, ಹೆಡ್ ಟೀಚರಾ, ಆ್ಯಕ್ಟಿಂಗ್ ಹೆಡ್ ಟೀಚರಾ, ಇನ್ಸ್ಟ್ರಕ್ಟರಾ, ಪ್ರಿನ್ಸಿಪಾಲ, ವೈಸ್ ಪ್ರಿನ್ಸಿಪಾಲ, ಲೆಕ್ಚರರ್ ಅಂತ. ಸೊ ನಾನು ಆ್ಯಕ್ಟಿಂಗ್ ಹೆಡ್ ಟೀಚರ್ ಅಂತ ಹಾಕ್ತೀನಿ. ಸೊ ನೀವೇನಿದ್ರೆ ಅದನ್ನು ಹಾಕ್ಕೊಳ್ಳಿ. ಕ್ಲಾಸಸ್ ಸ್ಟಾರ್ಟ್ ಪ್ರೈಮರಿ ಓನ್ಲಿ, ಇವೆಲ್ಲ ಸೇಮ್ ಇರ್ತಾವೆ ಸ್ನೇಹಿತರೆ. ಎಲ್ಲ ಯಾವುದೇ ಮಾಹಿತಿ ಹೆಚ್ಚು ಕಡಿಮೆ ಇರೋದಿಲ್ಲ. ಹೋದ ವರ್ಷ ಏನಿರ್ತದೆ ಅದೇ ಮಾಹಿತಿ ಇರುತ್ತೆ, ಬದಲಾವಣೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಇದನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ 3.2.20 ಅಂತಿದೆ. ವೆದರ್ ದ ಟೀಚರ್ ಇಸ್ ದ ಡೆಪ್ಯುಟೇಷನ್ ಇಸ್ ದ ಸ್ಕೂಲ್ ಫ್ರಮ್ ಅದರ್ ಸ್ಕೂಲ್ ಅಂತ, ಇವರೇನಾದರೂ ಅದರ್ ಸ್ಕೂಲಿಂದ ಡೆಪ್ಯುಟೇಷನ್ ಬಂದಿದ್ದಾರಾ, ಇಲ್ಲ. ವೆದರ್ ಟೀಚರ್
ಈಸ್ ಟೀಚಿಂಗ್ ಇನ್ ಅಟ್ ಅದರ್ ಸ್ಕೂಲ್ ಆ್ಯಸ್ ಗೆಸ್ಟ್ ಆರ್ ಕನ್ಸ್ಟ್ರಕ್ಷನ್ ನೋ ಅಂತ ಹಾಕಿದ್ದೀನಿ. ಸೊ ನಿಮ್ಮ ಸ್ಕೂಲಿಂದ ಯಾರಾದರೂ ಡೆಪ್ಟೇಷನ್ ಹೋಗಿದ್ರೆ ಎಸ್ ಅಂತ ಕೊಡಬಹುದು ಇಲ್ಲಿ ನೀವು. ಸೊ ನಾನೀಗ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅಪ್ಡೇಟ್ ಕೊಟ್ಟಾಗ ಮತ್ತೆ ಏನಾಯಿತು, ಈ ಒಂದು ಮಾಹಿತಿ ಎಲ್ಲ ಅಪ್ಡೇಟ್ ಆಯಿತು ಸ್ನೇಹಿತರೆ. ಈಗ ಟ್ರೈನಿಂಗ್ ಡೀಟೇಲ್ಸ್ ಬಗ್ಗೆ ಏನೇನಿದೆ, ಟ್ರೈನ್ಡ್ ಫಾರ್ ಟೀಚಿಂಗ್ CWSN ಎಸ್ ಅಂತ ಕೊಡಿ. CWSN ಟ್ರೈನಿಂಗ್ ಆಗಿದೆಯಾ. ಟ್ರೈನಿಂಗ್ ಇನ್ ಕಂಪ್ಯೂಟರ್ ಫಾರ್ ಯೂಸ್ ಇನ್ ಟೀಚಿಂಗ್ ಕಂಪ್ಯೂಟರ್ ಬಗ್ಗೆ ಟ್ರೈನಿಂಗ್ ಆಗಿದೆಯಾ ಅಂತ ಕೇಳಿದ್ದಾರೆ. ಎಸ್ ಇದ್ರೆ ಎಸ್ ಅಂತ ಹಾಕಿ, ನೋ ಅಂತಿದ್ರೆ ನೋ ಅಂತ ಹಾಕಿ. ಟ್ರೈನಿಂಗ್ ರಿಸೀವ್ಡ್ ಸಬ್ಜೆಕ್ಟ್ ನಾಲೆಜ್ ಇವೆಲ್ಲ ಟ್ರೈನಿಂಗ್ ಸಂಬಂಧಪಟ್ಟಂತೆ. ಮತ್ತು ವರ್ಕಿಂಗ್ ಡೇ ಸ್ಪೆಂಟ್ ನಾನ್ ಟೀಚಿಂಗ್ಸ್ ಅಸೈನ್ಮೆಂಟ್ಸ್ ಅಂದರೆ ನೀವು ಬೋಧನೆಗಲ್ದಿರ ಬೇರೆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಎಲ್ಲಿ ಮಾಹಿತಿ ಕೊಟ್ಟಿದ್ದೀರಿ ಅಂತ. ಸೊ ನಾನು ಈ ರೀತಿ ಎಲ್ಲ ಆಪ್ಷನ್ಸನ್ನು ಓದಿಕೊಂಡು ನಾನು ಎಸ್ ಆಲ್ರೆಡಿ ನನಗೆಲ್ಲ ಸೇಮ್ ಇದೆ ಸ್ನೇಹಿತರೆ, ಇದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆಲ್ಮೋಸ್ಟ್ ಎಲ್ಲರದ್ದು ಒಂದು ಸಲ ಎಂಟ್ರಿ ಮಾಡಿದ್ಮೇಲೆ ಬದಲಾವಣೆ ಇರೋದಿಲ್ಲ. ಸೊ ನಾವೇನು ಮಾಡೋಣ, ಇಲ್ಲಿ ಮತ್ತೆ ಅಪ್ಡೇಟ್ ಕೊಡೋಣ. ಅಪ್ಡೇಟ್ ಕೊಡೋ ತಕ್ಷಣ ಮತ್ತೆ ಅಪ್ಡೇಟ್ ಆಯಿತು. ಸೊ ಇಲ್ಲಿ ನೋಡಿ ಕಂಪ್ಲೀಟೆಡ್ ಅಂತ ಬಂತು ಸ್ನೇಹಿತರೆ. ಇಲ್ಲಿ ನೋಡಿ ಕಂಪ್ಲೀಟೆಡ್ ಅಂತ ಬಂತು, ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ ಸ್ನೇಹಿತರೆ. ಆವಾಗಲೇ ಇಲ್ಲಿ ಇನ್ಕಂಪ್ಲೀಟ್ ಅಂತಿತ್ತು. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತದೆ, ಇಲ್ಲಿ ಕೆಳಗೆ ಜನರಲ್ ಪ್ರೊಫೈಲು ಕಲರ್ ಇದೆಲ್ಲ ಗ್ರೀನ್ ಕಲರ್ ಆಗಿದೆ, ಅಂದರೆ ಇದೆಲ್ಲ ಮುಗೀತು ಅಂತ ಅರ್ಥ. ಇದು ಇಲ್ಲಿ ರೆಡ್ ಕಲರ್ ಇದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ನೋಡಿ. ಗ್ರೀನ್ ಕಲರ್ ಇರೋದು ಪ್ರೊಫೈಲ್ಗಳು ಮತ್ತು ಇವೆಲ್ಲ ಸಿಸ್ಟಮ್ ಎಲ್ಲ ಕಂಪ್ಲೀಟೆಡ್ ಆಗಿದೆ. ಡೇಟು ಸಹ 26/7/2025 ಬಂದಿದೆ. ಇಲ್ಲಿ ಇನ್ಕಂಪ್ಲೀಟ್ ಇದೆ ನೋಡಿ, ಇನ್ನೊಬ್ಬ ಟೀಚರ್ದು ಇನ್ಕಂಪ್ಲೀಟ್ ಇದೆ. ಸೊ ಅವ್ರದ್ದೊಂದು ಮಾಡೋಣ ನೋಡಿ ಸ್ನೇಹಿತರೆ. ಈಗ ಜನರಲ್ ಪ್ರೊಫೈಲ್ಗೆ ಬರೋಣ. ಜನರಲ್ ಪ್ರೊಫೈಲ್ಗೆ ಬಂದು ಸೊ ಇವ್ರದ್ದೆಲ್ಲ ಸೇಮ್ ಇರುತ್ತೆ. ಸೊ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅಪ್ಡೇಟ್ ಕೊಟ್ಟಾಗ ಮತ್ತು ಎಲ್ಲ ಮಾಹಿತಿ ಕರೆಕ್ಟಾಗಿದೆ, ಇದು ಸಹ ಕರೆಕ್ಟಾಗಿದೆ, ಅವ್ರು ಚೆಕ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಸಹ ಇವೆಲ್ಲ ಮಾಹಿತಿಯನ್ನು ನೀಟಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಈ ಥರ 3 ಸಲ ಒಬ್ಬೊಬ್ರದ್ದು 3 ಸಲ ಅಪ್ಡೇಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ನೀವು ಈ ರೀತಿ ಅಪ್ಡೇಟ್ ಕೊಟ್ಟಾಗ ನೋಡಿ ಈ ತೀರಿ ಕಂಪ್ಲೀಟೆಡ್ ಅಂತ ಬಂತು ನೋಡಿ ಸ್ನೇಹಿತರೆ. ಮತ್ತೆ ಕಂಪ್ಲೀಟೆಡ್ ಅಂತ ಬಂತು ನೋಡಿ. ಇವ್ರದ್ದು ವೆರಿಫೈಡ್ ಫ್ರಮ್ UIDI ಅಂತ ಬಂದಿದೆ, ಇದು ಗ್ರೀನ್ ಕಲರ್ ಬಂದಿದೆ, ಇಲ್ಲಿ ರೆಡ್ ಕಲರ್ ಬಂದಿದೆ. ಸೊ ಆಧಾರ್ಗೆ ಮಿಸ್ಮ್ಯಾಚ್ ಆಗ್ತಿದೆ. ಸೊ ಇದು ಆಧಾರ್ ಸಮಸ್ಯೆ ಅಷ್ಟೇ, ನೀವೇನು ತೊಂದರೆ ಮಾಡೋಷ್ಟಿಲ್ಲ. ಈ ರೀತಿ ಕಂಪ್ಲೀಟೆಡ್ ಇನ್ಕಂಪ್ಲೀಟೆಡ್ ಅಂತ ಬರುತ್ತೆ. ಇದಕ್ಕೆ ನೋಡಿ ಈಗೆಲ್ಲ ಕಂಪ್ಲೀಟೆಡ್ ಅಂತ ಬಂದಿದೆ ಸ್ನೇಹಿತರೆ. ಇದು ಕಂಪ್ಲೀಟೆಡ್ ಬಂದ ಮೇಲೆ ನಾವೇನು ಮಾಡಬೇಕು, ಇವೆರಡನ್ನು ನಾವು ಸರ್ಟಿಫೈಡ್ ಮಾಡಬೇಕು. ಎಲ್ಲಿ ಸರ್ಟಿಫೈಡ್ ಮಾಡಬೇಕಪ್ಪ, ಯಾವ ರೀತಿ ಸರ್ಟಿಫೈಡ್ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ ಸ್ನೇಹಿತರೆ. ಈಗ ನಾನು ಎಲ್ಲ ಮಾಹಿತಿ ಟೀಚರ್ಸ್ದು ಹೆಂಗೆ ಅಪ್ಡೇಟ್ ಮಾಡಬೇಕಂತ ಹೇಳಿದ್ದೀನಿ. ಸೊ ನಾವು ಮೇಲೆ ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತಿದೆಯಲ್ವಾ, ಇಲ್ಲಿ ನೋಡಿ ಈ ಸ್ಕೂಲ್ ಡ್ಯಾಶ್ ಬೋರ್ಡ್ ಮೇಲೆ ಟಚ್ ಮಾಡೋಣ. ಇಲ್ಲಿ ಸರ್ಟಿಫೈಡ್ ಮಾಡಬೇಕು, ನಾಟ್ ಸರ್ಟಿಫೈಡ್ ಎಂದಿದೆ. ಸೊ ಇಲ್ಲಿದೆ ನೋಡಿ ಕ್ಲಿಕ್ ಹಿಯರ್ ನಾಟ್ ಸರ್ಟಿಫೈಡ್ ಅಂತಿದೆ. ಸೊ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್, ಇದೆಲ್ಲ ಟೀಚರ್ ಮಾಹಿತಿ ನಾವೆಲ್ಲ ಅಪ್ಡೇಟ್ ಮಾಡಿದ ಮೇಲೆ ಸ್ನೇಹಿತರೆ ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಅಂತಿದೆ. ಸೊ ನಾವೀಗ ಇಲ್ಲಿ ಸರ್ಟಿಫಿಕೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ 2, ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ 0, ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ 2, ನಾನ್ ಟೀಚಿಂಗ್ ಸ್ಟಾಫ್ ಪೊಸಿಷನ್ ಇನ್ ಟೋಟಲ್ 0 ಅಂತಿದೆ. ಸೊ ರಿಮಾರ್ಕ್ಸ್ ದೇರ್ ಈಸ್ ನೋ ರಿಮಾರ್ಕ್ಸ್ ಅಂತ ಹಾಕೋಣ ಸ್ನೇಹಿತರೆ. there is no remarks. ಸೊ ದೇರ್ ಇಸ್ ನೋ ರಿಮಾರ್ಕ್ಸ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ನಾವಿಲ್ಲಿ ಸರ್ಟಿಫೈಡ್ ಕೊಡಬೇಕು ಸ್ನೇಹಿತರೆ. ಅದನ್ನು ರೈಟ್ ಮಾರ್ಕ್ ಮಾಡಿದ್ರೆ ಅಷ್ಟೇ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಸ್ನೇಹಿತರೆ. ಇದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ರಿಮಾರ್ಕ್ಸ್ಗಳಿಗೆ ಒಂದು ಸ್ಮಾಲ್ ಬಾಕ್ಸ್ ಇದೆಯಲ್ಲ, ಈಗ ನಾನು ಬ್ಲೂ ಕಲರಲ್ಲಿ ಒಂದು ಟಿಕ್ ಹಾಕಿದ್ದೀನಿ ನೋಡಿ, ಅದನ್ನು ನೀವು ಟಿಕ್ ಮಾಡಿದ್ರೆ ಅಷ್ಟೇ ಸರ್ಟಿಫೈ ಆಗುತ್ತೆ ಸ್ನೇಹಿತರೆ. ಈಗ ನಾವೇನು ಮಾಡಬೇಕು, ಇದನ್ನು ಸರ್ಟಿಫೈ ಅಂತ ಕೊಡಬೇಕಾಗತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಪ್ರೊಸೀಡ್ ವಿತ್ ದ ಸರ್ಟಿಫಿಕೇಷನ್? ಎಸ್, ಕನ್ಫರ್ಮ್ ಕೊಡೋಣ ಸ್ನೇಹಿತರೆ. ಕನ್ಫರ್ಮ್ ಕೊಟ್ಟಾಗ ಏನಾಗುತ್ತೆ, ಈ ಒಂದು ಪ್ಲೀಸ್ ಅಪ್ಡೇಟ್ ಸ್ಟಾಫ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲೇನೋ ತೊಂದರೆ ಆಗಿದೆ, ಮತ್ತೆ ಅಪ್ಡೇಟ್ ಸ್ಟಾಫ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಸೊ ನಾವು ಸರ್ಟಿಫೈಡ್ ಮಾಡೋಕ್ಕೆ ಮತ್ತೆ ಸಮಸ್ಯೆ ಕೇಳ್ತಾ ಇದೆ ಸ್ನೇಹಿತರೆ. ನೋಡೋಣ, ನಾನ್ ಸ್ಟಾಫ್ ಡೀಟೇಲ್ಸ್ ಏನಾದರೂ ಅಪ್ಡೇಟ್ ಮಾಡಬೇಕೇನೋ ಒಂದು ಸಲ ನೋಡ್ತೀನಿ ಸ್ನೇಹಿತರೆ. ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಹೋಗೋಣ. ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ಸ್ದು ನೀಡ್ ಅಪ್ಡೇಷನ್ ಅಂತಿದೆ, ಇಲ್ಲಿ ಕೆಳಗೆ ಮೋಸ್ಟ್ಲಿ ಇದು ನೀಡ್ ಅಪ್ಡೇಷನ್ ಅಂತಿದೆ. ಸೊ ನೋಡೋಣ. ಇದು ಸಹ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂತಿದೆ. ಸೊ ಇದೇನು ಇಲ್ಲಿ ನಮ್ಗೆ ಇಲ್ಲೇನು ಅವಶ್ಯಕತೆ ಇಲ್ಲ, ನಾನ್ ಟೀಚಿಂಗ್ ಸ್ಟಾಫ್ದಿದು. ಸೊ ಇದೇನು ಅವಶ್ಯಕತೆ ಇಲ್ಲ. ಮತ್ತು ಕೆಲವ್ರದ ಸಮಸ್ಯೆ, ಇದು ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಹೆಡ್ ಆಫ್ ದ ಸ್ಕೂಲ್ ಇಲ್ಲಿ ಮ್ಯಾಪಿಂಗ್ ಸಿಸ್ಟಮ್ಮು ಕೊಟ್ಟಿದ್ದಾನೆ ಸ್ನೇಹಿತರೆ, ಇದನ್ನು ಸಹ ನೋಡ್ಕೋಬೋದು ನಾವು. ಮ್ಯಾಪಿಂಗ್ ಸಿಸ್ಟಮ್ ಅನ್ನೋದನ್ನು ಕೊಟ್ಟಿದ್ದಾನೆ ಈ ಒಂದು ಸ್ಕೂಲ್ದು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಅಸಿಸ್ಟೆಂಟ್ HOS ಡೀಟೇಲ್ಸ್ ಅಂತ ಕೊಟ್ಟಿದ್ದಾನೆ. ನೇಮು, ಟೈಪ್ ಆಫ್ ಟೀಚರು, ವಿತಿನ್ ದ ಸ್ಕೂಲ್ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್.
ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ವಿಜಯ್ ಕುಮಾರ್. ಇದು ಸ್ವಲ್ಪ ಅಪ್ಡೇಟ್ ಆಗಬೇಕಿತ್ತು ಸ್ನೇಹಿತರೆ. ಮತ್ತು ನೋಡಿ ಅಸಿಸ್ಟೆಂಟ್ ಟೀಚರ್ ಹೆಡ್ ಆಫ್ ದ ಟೀಚರ್ ಅಂತ ಕೊಡ್ತಾ ಇದ್ದೀನಿ. ಫ್ರಮ್ ದ ಸ್ಕೂಲ್ ಇವೆರಡು, ಫ್ರಮ್ ದ ಸ್ಕೂಲ್ ನ್ಯಾಷನಲ್ ಇದು ಕೊಡಬೇಕು, ಅಪ್ಡೇಟ್ ಕೊಡಬೇಕಾಗತ್ತೆ. ಡು ಯು ವಾಂಟ್ ಟು ಡೀಟೇಲ್ಸ್ ಅಪ್ಡೇಟ್? ಎಸ್, ಕನ್ಫರ್ಮ್ ಕೊಡ್ತಾ ಇದ್ದೀನಿ. ನೀವು ಇದನ್ನು ಕನ್ಫರ್ಮ್ ಕೊಡಬೇಕಾಗತ್ತೆ. ಹೆಡ್ ಆಫ್ ದ ಸ್ಕೂಲ್ ಆ್ಯಕ್ಟಿಂಗ್ ಹೆಡ್ ಕೆನಾಟ್ ಬಿ ಪ್ರೊಸೆಸ್ ಅಂತ ಇದನ್ನು ನಾವೇನು ಮಾಡಬೇಕು, ಇಲ್ಲಿ ನಾವೇನು ಮಾಡಬೇಕು, ಅದರ್ ಶಿಕ್ಷಕರನ್ನ ತಗೋಬೇಕು. ಅದರ್ ಶಿಕ್ಷಕರನ್ನ ತಗೊಂಡು ನಾವೇನು ಮಾಡಬೇಕು, ಇಲ್ಲಿ ಕನ್ಫರ್ಮ್ ಕೊಡಬೇಕಾಗತ್ತೆ. ಕನ್ಫರ್ಮ್ ಕೊಟ್ಟಾಗ ಈ ಮಾಹಿತಿ ಈಗ ಅಪ್ಡೇಟ್ ಆಯಿತು ನೋಡಿ ಸ್ನೇಹಿತರೆ. ಸ್ಕೂಲ್ ಮ್ಯಾಪಿಂಗ್ ಇದು ಇಂಪಾರ್ಟೆಂಟ್. ಇದಾದರೆ ಅಷ್ಟೇ ಮತ್ತೆ ನಾವು ಇದು ಏನಾಗುತ್ತೆ, ಒಂದು ಸರ್ಟಿಫೈಡ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ. ಈಗ ಯಾವ ರೀತಿ ಸರ್ಟಿಫೈಡ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ 2 ಅಂತಿದೆಯಲ್ಲ ಟೋಟಲ್ ಟೀಚರ್ಸ್ ಸ್ಟಾಫಲ್ಲಿ, ಇದನ್ನು ಟೈಪ್ ಮಾಡಿ ಮೊದಲಿಗೆ ನಾವೇನು ಮಾಡಬೇಕು, ಇವೆಲ್ಲ ಗ್ರೀನ್ ಕಲರ್ ಆಗಿ ನೋಡ್ಕೋಬೇಕು. ರೆಡ್ ಕಲರ್ ಇರುತ್ತೆ, ಜನರಲ್ ಪ್ರೊಫೈಲು, ಅಪಾಯಿಂಟ್ಮೆಂಟು, ಟ್ರೈನಿಂಗ್ಸ್ ಬಗ್ಗೆ ಇವೆಲ್ಲ ಮಾಹಿತಿ ತುಂಬಬೇಕು. ನೆಕ್ಸ್ಟ್ ಇವೆಲ್ಲ ತುಂಬಿದ ಮೇಲೆ ಇವು ಕಂಪ್ಲೀಟೆಡ್, ಇವೆರಡೂ ಸಹ ಕಂಪ್ಲೀಟೆಡ್ ಅಂತ ಬಂದ ಮೇಲೆ ಮತ್ತೇನು ಮಾಡಬೇಕು, ನಾವು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗಿ, ಈ ಒಂದು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ಮ್ಯಾಪ್ ಅಂತಿದೆ ಅಲ್ವಾ, ಸೊ ಈ ಮ್ಯಾಪ್ನ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ. ಈ ಮ್ಯಾಪ್ನ ಕಂಪ್ಲೀಟ್ ಮಾಡಿದಾಗ ಅಷ್ಟೇ ನಮ್ಮ ಒಂದು ಮಾಹಿತಿ ಕ್ಲಿಯರ್ ಆಗುತ್ತೆ. ಒಬ್ಬರು ಹೆಡ್ ಟೀಚರ್ ಅಂತ ಕೊಡಬೇಕು, ಒಬ್ಬರು ಅಸಿಸ್ಟೆಂಟ್ ಅಂತ ಕೊಡಬೇಕು, ಇಬ್ಬರು 3-4 ಜನ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡ್ಕೊತ ಹೋಗಿ. ನಂಬರ್ ಆಫ್ ದ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್, ಇಲ್ಲಿ ಕೆಳಗೆ ನೀಡ್ ಅಪ್ಡೇಷನ್ ಅಂತಿದೆ ನೋಡಿ, ಲಾಸ್ಟ್ ಪಾಯಿಂಟು. ಇದನ್ನು ಸಹ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಾನು ನೋಡಿ ಹೇಳಿದ್ನಲ್ಲ ಆ ಥರ 0 ಅಂತಿದೆ. ಸೊ ನಮಗೆ ಯಾರು ಟೀಚಿಂಗ್ ಸ್ಟಾಫ್ ಅವಶ್ಯಕತೆ ಇಲ್ಲ, ರಿಕ್ವೈರ್ಡ್ ಇಲ್ಲ. ಯಾವ ಸ್ಕೂಲಲ್ಲಿ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್ ಇದೆಯೋ ಅವ್ರದ್ದು ಇಲ್ಲಿ ನಂಬರ್ಸ್ ಹಾಕಿ, ಪ್ರೀ ಪ್ರೈಮರಿಗೆ ಎಷ್ಟು ಬೇಕು, ಪ್ರೈಮರಿಗೆ ಎಷ್ಟು ಬೇಕು ಅಂತ ಹಾಕಿ ಸೇವ್ ಕೊಡಿ ಸ್ನೇಹಿತರೆ. ಸೇವ್ ಕೊಟ್ಟಾಗ ಆ ಮಾಹಿತಿ ಆಗುತ್ತೆ ನೋಡಿ, ಇಲ್ಲಿ ಕಂಪ್ಲೀಟೆಡ್ ಅಂತ ಆಯಿತು. ಇಷ್ಟೆಲ್ಲ ಮಾಹಿತಿ ಕಂಪ್ಲೀಟೆಡ್ ಆದಮೇಲೆ ಅಷ್ಟೇ ನಮಗೆ ಸರ್ಟಿಫೈಡ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಸರ್ಟಿಫೈಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಈಗ ಹೋಗೋಣ ಯಾವುದಕ್ಕೆ, ಕ್ಲಿಕ್ ಹಿಯರ್ ಫಾರ್ ಸರ್ಟಿಫಿಕೇಷನ್ ಅಂತ ಈಗ ಹೋಗೋಣ ಸ್ನೇಹಿತರೆ. ಈಗ ಆಗತ್ತೆ ನೋಡಿ ಸ್ನೇಹಿತರೆ. ಸೊ ಈಗ ನಮ್ಮ ಒಂದು ಮಾಹಿತಿ ಆಗುತ್ತೆ. ಈಗ ಸರ್ಟಿಫೈ ಕೊಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ಸಲ ನೋಡ್ಕೊಳ್ಳಿ, ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರಬೇಕು ನೋಡಿ, ಎಲ್ಲ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರಬೇಕು ಪ್ರತಿಯೊಂದು ಸಹ. ಅಂದರೆ ನಾವು ಅಲ್ಲಿ ಟೀಚಿಂಗ್ ಸ್ಟಾಫ್ನ ಅಪ್ಡೇಟ್ ಮಾಡಬೇಕು, ಮ್ಯಾಪ್ ಅಪ್ಡೇಟ್ ಮಾಡಬೇಕು. ಮ್ಯಾಪ್ ಅಪ್ಡೇಟ್ ಆದಮೇಲೆ ಇವೆಲ್ಲ ನಾವು ಇಂಪೋರ್ಟ್ ಟೀಚರ್ ಇದ್ರೆ ಇಂಪೋರ್ಟ್ ಹಾಕಿರಬೇಕು, ಎಕ್ಸ್ಪೋರ್ಟ್ ಟೀಚರ್ ಇದ್ರೆ ಎಕ್ಸ್ಪೋರ್ಟ್ ಹಾಕಿರಬೇಕು. ಇವೆಲ್ಲ ಹಾಕಿ ಈ ಬಾಕ್ಸಲ್ಲಿ ರೈಟ್ ಮಾರ್ಕ್ ಹಾಕಿ ಇಲ್ಲಿ ಸರ್ಟಿಫೈ ಕೊಟ್ಟರೆ ಮಾತ್ರ ಕನ್ಫರ್ಮ್ ಕೊಡಿ, ಆವಾಗ ನಮ್ಮದೆಲ್ಲ ನೀಟಾಗಿ ಆಗತ್ತೆ ಸ್ನೇಹಿತರೆ. ಈ ರೀತಿ ಪ್ರತಿಯೊಬ್ಬರದು ಸಹ ಇಲ್ಲಿ ಮಿನಿಮಮ್ 20 ಕ್ಯಾರೆಟ್ಸಲ್ಲಿ ಬರೀಬೇಕಂತೆ. ಸರ್ಟಿಫೈ ಆಗಬೇಕಂದ್ರೆ ಇಲ್ಲಿ ಮಿನಿಮಮ್ 20 ಕ್ಯಾರೆಟ್ಸಲ್ಲಿ ಬರೀಬೇಕಾಗಂತೆ. ನೋ ರಿಮಾರ್ಕ್ಸ್ ಅಬೌಟ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಆಗ್ತಾ ಇದ್ದೀನಿ ಸ್ನೇಹಿತರೆ. ಈಗ ನಾವೇನು ಮಾಡಬೇಕು, ಮಿನಿಮಮ್ 20 ಕ್ಯಾರೆಟ್ಸ್ ಬೇಕಂತೆ. ಸೊ ನಾವು ಸರ್ಟಿಫೈಡ್ ಮಾಡೋಣ. ಈಗ ಸರ್ಟಿಫೈ ಮಾಡಿದಾಗ ತಾನೇ ಸರ್ಟಿಫೈ ಆಗುತ್ತೆ ನೋಡಿ ಸ್ನೇಹಿತರೆ. ಸ್ಕೂಲ್ ಸರ್ಟಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ಈ ರೀತಿ ಮಾಡಿದಾಗ ಅಷ್ಟೇ ನಿಮ್ಮ ಶಾಲೆದು ಕಂಪ್ಲೀಟ್ ಸರ್ಟಿಫೈಡ್ ಆದಂಗೆ ಆಗುತ್ತೆ. ಇಲ್ಲಾಂದರೆ ಟೀಚಿಂಗ್ ಸ್ಟಾಫು ಸರ್ಟಿಫೈಡ್ ಆಗೋದಿಲ್ಲ ಸ್ನೇಹಿತರೆ. ಈ ಟೀಚಿಂಗ್ ಸ್ಟಾಫ್ದು ಯಾವ ರೀತಿ ನಾವು ಟೀಚರ್ ಪ್ರೊಫೈಲ್ನ ಯಾವ ರೀತಿ ಸರ್ಟಿಫೈಡ್ ಮಾಡಬೇಕು, ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೇ ರೀತಿ ಸ್ಯಾಟ್ಸ್, UDIS, HRMS, ನಮ್ಮ ಶಾಲೆಯ ಒಂದು KS ಆರೋಗ್ಯ ಸಂಜೀವಿನಿ ಸ್ಕೀಮು ಮತ್ತು LBI ಎಲ್ಲ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.